ವೈದ್ಯಕೀಯ, ಸಾಹಿತ್ಯ, ಲಲಿತಕಲೆ, ಕಾನೂನು ಹಾಗೂ ಬಸವೇಶ್ವರನಗರ, ಬೆಂಗಳೂರು ಸ್ನೇಹ ಮಹಿಳಾ ಸಂಘದ ಮಹಿಳೆಯರೆಲ್ಲ ಸೇರಿ ಇವತ್ತು ಹೊಸ ವರ್ಷವನ್ನು ಆಚರಣೆ ಮಾಡುತ್ತಿದ್ದಾರೆ. ಇವಾಗ 4:30 ಆಗಿದೆ ಈವ್ನಿಂಗು. ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ನೇಹ ಮಹಿಳಾ ಸಂಘದ ಕಾರ್ಯಕರ್ತೆಯರೆಲ್ಲ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಈ ವಿಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಈ ವರ್ಷದ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬನ್ನಿ, ಇಲ್ಲಿ ನ್ಯೂ ಇಯರ್ ಪಾರ್ಟಿ ನಡೀತಾ ಇದೆ. ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರೇ ಮಾಡಿಕೊಂಡಿರುವಂತಹ ಸಂಘ ನಮ್ಮ ಸ್ನೇಹ ಮಹಿಳಾ ಸಂಘ. ಇದು 1984ರಲ್ಲಿ ಶ್ರೀಮತಿ ರಾಜಮ್ಮ ಕಳ್ಳೋಳಿ ಮಠವರು ಪ್ರಾರಂಭಿಸಿದ್ರು. ಆಗಿನ ಕಾಲದಲ್ಲಿ ಮಹಿಳೆಯರು ಹೊರ್ಗಡೆ ಬರುವಂಥದ್ದೇ ತುಂಬ ಕಡಿಮೆ. ಆ ಟೈಮಲ್ಲೇ ಶುರು ಮಾಡಿದ್ರು ಇವರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಜಾಗ ಇರಲ್ಲ. ಆವಾಗ ಇವರು ಮನೆಯಲ್ಲೇ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಒಂದು ಸಂಗೀತ ಗುರುಗಳನ್ನಿಟ್ಟು ವಚನಗಳನ್ನ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸಂಗೀತ ಮತ್ತು ವಚನಗಳನ್ನು ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ, ಈಗ ನಮ್ಮ ಮಹಿಳಾ ಸಂಘದ ಮಹಿಳೆಯರು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ನಮ್ಮ ವಸಿಷ್ಠನಗರಿಗೆ ಹಲವಾರು ಬಹುಮಾನಗಳನ್ನು ತಂದಿದ್ದೀವಿ. ಎಲ್ಲ ಕಲ್ಚರಲ್ ಪ್ರೋಗ್ರಾಮನ್ನು ಎಲ್ಲರೂ ಭಾಗವಹಿಸಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಭಾಳ ಇಂಟ್ರೆಸ್ಟಿಂದ ಬರ್ತಾರೆ ಪ್ರಾಕ್ಟೀಸ್ಗೆಲ್ಲ. ಇವತ್ತು ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ, ನೋಡಿ ಆನಂದಿಸಿ. ಯಾವುದೇ ಅವರಿಗೆ ಫಂಕ್ಷನ್ ಆದ್ರೂ ಇವರೇ ಎಲ್ಲರೂ ನಮ್ಮ ಸಾಂಗ್ ಹೇಳ್ಬೋದು. ಅದು ಅದೇ ನಮ್ಮ ಶ್ರೀ ಪುಷ್ಪಾನಂದೇಶ್ವರಿ ನಮ್ಮ ಸ್ನೇಹದಲ್ಲಿ ಅಮ್ಮನ ರಸಿಕರ ನೋಡ್ತಾರೆ, ಅಕ್ಕ ತಂಗಿಯರ ನೋಡ್ತಾರೆ. ಹಾಗೆ ನಮ್ಮ ಕಾರ್ಯದರ್ಶಿಗಳ ರೇಖಾ ಪ್ರಕಾಶ್ ಅವರು ಸಹ ನಮ್ಮೆಲ್ಲರೂ ಬಹಳ ಪ್ರೀತಿಯಿಂದ ಪ್ರೋತ್ಸಾಹ ನೀಡಿ ನಮ್ಮೆಲ್ಲರೂ ಮುಂಚೆ ಬರೋದಕ್ಕೆ ಬಹಳ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವತ್ತು ನಮ್ಮ ಸ್ನೇಹ ಬಳಗದಿಂದ ಹೊಸ ವರ್ಷದ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮಗೆಲ್ಲ ತುಂಬ ಖುಷಿಯಾಗಿದೆ. ಎಲ್ಲರೂ ಕಲರ್ಫುಲ್ ಆಗಿ ಬಂದಿದ್ದಾರೆ. ನಮ್ಮ ರೇಖಾ ಮೇಡಮ್, ಪುಷ್ಪಾ ಮೇಡಮ್ ಎಲ್ಲರೂ ನಮ್ಮ ಮನೆ ಮಕ್ಕಳು ಥರ ಎಲ್ಲ ತುಂಬ ಖುಷಿ ಆಗ್ತಾ ಇದೆ. ಇವರು ಈ ಸಂಘದ ಕಾರ್ಯದರ್ಶಿಗಳಲ್ಲಿ ಮಾತಾಡ್ತಿದ್ದಾರೆ ನೋಡಿ. ನಮ್ಮ ಬಸವೇಶ್ವರನಗರದಲ್ಲಿ ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆ ಹಾಗೂ ಸನ್ಮಾನ ಸಮಾರಂಭ. ಸಾಮಾನ್ಯವಾಗಿ ಹೊಸ ವರ್ಷದಲ್ಲಿ ಕೇಕ್ ಕಟ್ ಮಾಡೋದು ಆ ಥರ ಒಂದು ಪದ್ಧತಿ ಎಲ್ಲ ಕಡೆ ಇರಲಿಲ್ಲ. ನಾವು ನೂತನವಾಗಿ ಹೊಸ ವರ್ಷನ ಆಚರಿಸ್ತಾ ಇದ್ದೀವಿ. ಏನು ಅಂದರೆ ಹಿರಿಯರಿಗೆ 70 ವರ್ಷ ವಯಸ್ಸಿನವರಿಗೆ ಸನ್ಮಾನ ಮಾಡೋದ್ರಿಂದ ಅವರ ಆಶೀರ್ವಾದದಿಂದ ಹೊಸ ವರ್ಷನ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳ ನೂತನವಾದದ್ದು ಮತ್ತು ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅನ್ನೋ ನಂಬಿಕೆ ನಮಗೆ. ನಮ್ಮ ಸ್ನೇಹ 30 ವರ್ಷಗಳ ನಿರಂತರ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ. ಸ್ನೇಹದಲ್ಲಿ ಲಲಿತ ಕಲೆ, ಪ್ರೋತ್ಸಾಹ, ಕಲೆ, ವೈದ್ಯಕೀಯ ಮತ್ತು ಶಿಕ್ಷಣ ಪ್ರತಿ ವಲಯದಲ್ಲೂ ಸಹ ಜನರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ಗಳ ಮೂಲಕ ಜನಕ್ಕೆ ಉಪಯೋಗವಾಗುವಂತಹ ಒಂದು ಕಾರ್ಯ ಯಶಸ್ವಿಯಾದ ನಮ್ಮ ಸ್ನೇಹ ಇದೆ. ನಮ್ಮ ಸ್ನೇಹದ ಬೆಂಬಲಕ್ಕೆ ನಮ್ಮ ಸಾವಿರಾರು ಜನ 4,500 ಜನ ಸದಸ್ಯರಿದ್ದಾರೆ. ಇದು ಎಲ್ಲ ಕಡೆ ತನ್ನ ಬ್ರಾಂಚ್ಗಳನ್ನು ವಲಯಗಳನ್ನು ಸ್ಥಾಪನೆ ಮಾಡಿದೆ. ಕೋರಮಂಗಲ, ಜಯನಗರ ಮತ್ತು ಸದಾಶಿವನಗರ ಬೇರೆ ಬೇರೆ ಕಡೆ ಬಹಳ ಜನ ಇದಕ್ಕೆ ಪ್ರಖ್ಯಾತಿ ಪಡೆದಿದೆ. ನಮ್ಮ ಮುಖ್ಯ ಸ್ನೇಹದ ಮುಖ್ಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತಾ ರಾಜಣ್ಣನವರು ಬಂದಿದ್ದಾರೆ. ಬನ್ನಿ, ಅವರಿಗೆ ಪರಿಚಯ ಮಾಡಿಕೊಡ್ತೇನೆ. ಇವರೇ ಸುಜಾತಾ ರಾಜಣ್ಣನವರು, ನಮ್ಮ ಸ್ನೇಹದ ಅಧ್ಯಕ್ಷರು. ಅವರ ಮಾತುಗಳಲ್ಲಿ
ನೀವೆಲ್ಲ ಕೇಳಬಹುದು ನಮ್ಮ ಸ್ನೇಹದ ಸಾಧನೆಯನ್ನು. ಸರಸು ಜನನ ನಿರಸು ಮರಣ ಸಮರಸವೇ ಜೀವನ ಅಂತ ನಂಬಿ ಬಾಳಿ ಬದುಕ್ತಾ ಇರೋರು ನಮ್ಮ ಸ್ನೇಹದ ಗೆಳತಿಯರು. ಸ್ನೇಹ ಶುರುವಾಗಿ 38 ವರ್ಷ ಆಯಿತು. ಸುಮಾರು 4800 ಜನ ಸದಸ್ಯರು ಇದರಲ್ಲಿ ಇದ್ದಾರೆ. ಎಲ್ಲರಿಗೂ ಒಂದೇ ಕಡೆ ಹಿಡಿದಿಟ್ಟಿರೋ ನಮ್ಮ ಸ್ನೇಹಗೆ ಅನಂತಾನಂತ ವಂದನೆಗಳನ್ನ ಅರ್ಪಿಸಬೇಕಾಗಿದೆ. ಬೇಕಾದಷ್ಟು ಜನ ಇದಕ್ಕೆ ಸಹಾಯ ಮಾಡಿದರೆ ಮುಂಚೆಯಿಂದ ನಡ್ಕೊಂಡು ಬರ್ತಾನೆ ಇದೆ. ಹೀಗಾಗಿ ಸ್ನೇಹ ಒಂದು ಅದ್ಭುತ ಸ್ತ್ರೀ ಶಕ್ತಿ. ಈ ಸ್ತ್ರೀ ಶಕ್ತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ. ನಿರಂತರವಾಗಿ ಪ್ರತಿಭಾ ಪುರಸ್ಕಾರ ಆ ಥರ ಎಲ್ಲ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಇದೇ ರೀತಿ ಇನ್ನು ನಾಟಕ ಸ್ಪರ್ಧೆ, ವಚನ ಗಾಯನ ಸ್ಪರ್ಧೆ ಇದರೆಲ್ಲ ನಡೆಸ್ತಾನೆ ಇದ್ದೀವಿ. ಕರ್ನಾಟಕ ಸರ್ಕಾರ ನಮ್ಮ ಈ ಸೇವೆಯನ್ನು ಗುರುತಿಸಿ ಸುಮಾರು 1/2 ಎಕರೆ ಜಮೀನನ್ನು ಜೀವನ್ ಭೀಮಾನಗರದಲ್ಲಿ ನೀಡಿದೆ. ಅಲ್ಲಿ ನಮ್ಮ ಸ್ನೇಹ ಭವನ ಅತ್ಯದ್ಭುತವಾಗಿ ಎಲ್ಲರ ಕಣ್ಮಣಿಯಾಗಿ ಬೆಳೆದು ನಿಂತಿದೆ. ಥ್ಯಾಂಕ್ ಯು ಸುಧಾಕರ್ ಅವರಿಗೆ. ಈಗ ನಮ್ಮ ಕೇಂದ್ರ ಕಚೇರಿ ಸ್ನೇಹದ ಸೆಕ್ರೆಟರಿ ಕಾರ್ಯದರ್ಶಿಯಾದಂತಹ ಮಂಜುಳಾ ಪ್ರಕಾಶ್ ಅವರ ಪರಿಚಯ. ಮಂಜುಳಾ ಪ್ರಸಾದ್, ಸಾರಿ. ನಾನು ಮಂಜುಳಾ ಶಿವಪ್ರಸಾದ್ ಅಂತೇಳಿ ಸ್ನೇಹದ ಸೆಕ್ರೆಟರಿ. ಎಲ್ಲ ಚೆನ್ನಾಗಿ ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ. ಎಲ್ಲ ಒಂದು ನಮ್ಮ ಎಲ್ಲ ಟ್ರಸ್ಟಿಗಳು ಒಂದು ಒಮ್ಮತದಿಂದ ನಾವೆಲ್ಲರೂ ಸೇರಿ ಎಲ್ಲ ಸದಸ್ಯರು ಟ್ರಸ್ಟಿಗಳು ಎಲ್ಲ ಸೇರಿ ಒಂದು ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸ್ನೇಹ ನಿಜವಾಗ್ಲೂ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಎಲ್ಲ ಏರಿಯಾದಲ್ಲೂ ಸಹ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ನೀವು ಇವತ್ತು ವಿನೂತನವಾಗಿ ಮಾಡ್ತಾ ಇದ್ದೀರಾ. ನಾನು ಅನ್ಕೊಂಡೆ ನೋಡಿ ತಕ್ಷಣ ಕಂಗ್ರ್ಯಾಚುಲೇಷನ್ ನಿಮಗೆ ಎಲ್ಲರೂ. ಥ್ಯಾಂಕ್ ಯು. ಸಹ ಕಾರ್ಯದರ್ಶಿಯಾದಂತಹ ಪ್ರವೀಣ ಪ್ರಕಾಶ್ ಅವರು. ನನ್ನ ಹೆಸರು ಪ್ರವೀಣಾ ಪ್ರಕಾಶ್, ಸ್ನೇಹದ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಇವತ್ತಿನ ನಿಮ್ಮ ಸಂಭ್ರಮ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ವಿನೂತನವಾಗಿ ನೀವು ಆಚರಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು. ಈಗ ನಮ್ಮ ಬಸವೇಶ್ವರ ನಗರದ ಸ್ನೇಹ ಧರ್ಮದರ್ಶಿಗಳಾದಂತಹ ಪುಷ್ಪಾ ನಂದೀಶ್ ರವರ ಮಾತುಗಳು. ಪುಷ್ಪಾ ನಂದೀಶ್ ರವರೇ, ಸ್ನೇಹ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಸ್ನೇಹದ್ದು. ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಸದಸ್ಯರೆಲ್ಲ ಪ್ರತಿ ತಿಂಗಳು ನಾವು ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಇವರು ನಮಗೆ ಟ್ರಸ್ಟಿನೇ ಅಲ್ಲ, ಅಮ್ಮನಾಗಿರ್ತಾರೆ, ಅಕ್ಕ ತಂಗಿಯಾಗಿರ್ತಾರೆ, ಗೆಳತಿಯಾಗಿರ್ತಾರೆ. ನಮಗೆ ತಾಯಿ ಥರ ಪ್ರೀತಿನ ತೋರಿಸ್ತಾರೆ. ನಾವು ಬಸವೇಶ್ವರ ನಗರ ಸ್ನೇಹದಲ್ಲಿ ಇರೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಮತ್ತೆ ಇಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಎಲ್ಲ ಸ್ನೇಹ ಸದಸ್ಯರ ಒಂದೆರಡು ಮಾತುಗಳನ್ನು ಕೇಳೋಣ ಬನ್ನಿ. ಸ್ನೇಹದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ನಮಸ್ಕಾರ, ಹಾಗೆ ಹೊಸ ವರ್ಷದ ಶುಭಾಶಯಗಳು. ಸ್ನೇಹ ಅನ್ನೋದ್ರಲ್ಲೇ ಅರ್ಥ ಇದೆ. ನಾವೆಷ್ಟು ಒಗ್ಗಟ್ಟಿಂದ ಎಲ್ಲ ಮಹಿಳೆಯರು ಸೇರಿಕೊಂಡು ಈ ಒಂದು ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ. ನಮ್ಮ ಬಸವೇಶ್ವರ ನಗರದ ಸ್ನೇಹ ಅಂತೂ ತುಂಬ ಅದ್ಭುತವಾಗಿ ನಮ್ಮ ಧರ್ಮದರ್ಶಿಗಳ ಮೂಲಕ ಅವರ ಪ್ರೋತ್ಸಾಹದಿಂದ ನಡ್ಕೊಂಡು ಬರ್ತಾ ಇದೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಶಾ ಮಂಜುನಾಥ್ ರವರೇ. ಶ್ರೀಮತಿ ಲೀಲಾ ನಟರಾಜ್ ರವರು. ಎಲ್ಲರದ್ದು ಒಂಥರ ಹಬ್ಬದ ವಾತಾವರಣ ಅನಿಸ್ತಾ ಇದೆ ನನಗೆ. ಒಂದು ಗಂಡು ಹೆಣ್ಣು ಇದ್ರ ಮದುವೆ ಮಾಡಿಬಿಡ್ಬೋದಾಗಿತ್ತೆ ನಾವು. ಅಷ್ಟು ಚೆನ್ನಾಗಿ ಒಂಥರ ಎಲ್ಲರೂ ಅಷ್ಟೇ ಯಾವ್ದಾದ್ರು ಇದ್ರೆ ಮಾಡ್ಬಿಡ್ಬೋದಾಗಿತ್ತೆ ನಾವು. ನಾನು ಬಸಮ್ಮಂಗೆ ಹೇಳ್ತಾ ಇರ್ತೀನಿ, ಬಸಮ್ಮ ನಿನ್ನ ಮಗನ ಇಲ್ಲೇ ಮದುವೆ ಮಾಡ್ಬಿಡು, ನಾವೆಲ್ಲ ಬರ್ತೀವಿ ಅಂತೇಳಿ. ಆ ಥರ ಒಂದು ವಾತಾವರಣ ಇದೆ. ನಿಜವಾಗ್ಲೂ ಹೊಸ ವರ್ಷಕ್ಕೆ ಇದು ಒಂದು ಒಳ್ಳೆಯ ಓಂಕಾರ ಶುರು ಮಾಡಿದ್ದಾರೆ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಸ್ನೇಹನೇ. ನಾನು ಮೆಂಬರ್ ಆಗಿ 10 ವರ್ಷ ಆಯಿತು. ಅವಾಗಿಂದನೂ ಅಷ್ಟೇ ನನಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸ್ನೇಹ ಅಂತಂದು. ಪುಷ್ಪಾ ನಂದೀಶ್ ಅವರಂತೂ ಒಂಥರ ಧೀಶಕ್ತಿನೇ ಅವರು. ಸ್ನೇಹ ಅಂದರೆ ದಾಸಮ್ಮ, ಸ್ನೇಹ ಅಂತಂದರೆ ಸ್ನೇಹ ಪರತೆ,
ಹಾಗೂ ಆತ್ಮೀಯತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮೀಯತೆ. ಆಮೇಲೆ ಎಲ್ಲರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅವಕಾಶ ಕೊಡುವಂತಹ ಸ್ನೇಹ ಅಂದರೆ ನನಗೆ ತುಂಬ ಇಷ್ಟ. ಕವಿತಾ ಶ್ರೀಮತಿ ನೀಲು ಬೊಮ್ಮನಹಳ್ಳಿ. ನಾವು ಇಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಗೆ ಯಾರೂ ಗೊತ್ತೇ ಇರಲಿಲ್ಲ. ಆದರೆ ಪುಷ್ಪ ಆಂಟಿ ನಮಗೆ ತಾಯಿ ಸ್ಥಾನವನ್ನು ಕೊಟ್ಟು, ಇದು ನಮಗೆ ಸ್ನೇಹಕ್ಕಿಂತ ನಮಗೆ ತವ್ರ ಮನೆ ಇದ್ದಂಗಿದೆ. ಫ್ರೀಯಾಗಿ ಓಡಾಡ್ತೀವಿ, ಫ್ರೀಯಾಗಿ ಎಂಜಾಯ್ ಮಾಡ್ತೀವಿ. ತಾಯಿ ಮನೆಯಲ್ಲಿ ಹೇಗಿದ್ದೀವಿ ಹಾಗೆ ನಾವು ಈ ಸ್ನೇಹದಲ್ಲಿ ಇದ್ದೀವಿ. ಶೋಭಾ. ಥ್ಯಾಂಕ್ ಯು. ನೆನಪಿನ ದೋಣಿಯಲಿ ಪಯಣಿಗರು ನಾವೆಲ್ಲ, ಪಯಣಿಗರು ನಾವೆಲ್ಲ. ಥ್ಯಾಂಕ್ ಯು ಮಾ. ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಬಸವ ಬೆಳಗು ಬೆಳಗಲಿ, ಭವದ ഇരുಳು ಕಳೆಯಲಿ, ಬಸವ ಬೆಳಕು ಬೆಳಗಲಿ, ಭವದ ಸದಯ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ, ಬಸವ ಬೆಳಕು ಬೆಳಗಲಿ, ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ. ಪ್ರಾರ್ಥನೆ ಗೀತೆಯನ್ನು ಹಾಡಿದಂತಹ ಪುಷ್ಪ ನಂದೀಶ್ ಹಾಗೂ ಭುವನೇಶ್ವರಿ ತಂಡದವರಿಗೆ ಧನ್ಯವಾದಗಳು. ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿರುವಂತಹ ನಮ್ಮ ಸ್ನೇಹದ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ರಾಜಣ್ಣನವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಸ್ನೇಹದ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಮಂಜುಳಾ ಪ್ರಸಾದ್ರವನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹದ ಜಾಯಿಂಟ್ ಸೆಕ್ರೆಟರಿ ಆದ ಶ್ರೀಮತಿ ಪ್ರಮೀಳಾ ಪ್ರಕಾಶ್ ರವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಸವೇಶ್ವರದ ಸ್ನೇಹದ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಸ್ನೇಹ ಗೆಳತಿಯರಿಗೆ ಶರಣು ಶರಣಾರ್ಥಿಗಳು. ಸಾವಿರ ಜೊತೆಗೆ ಬೇರೆಯವರ ಜೀವನಕ್ಕೆ ದಾರಿದೀಪವಾಗೋಣ. ಹೊಸ ವರ್ಷದ ಸಂಭ್ರಮಾಚರಣೆ ಹಾಗೂ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿರುವಂತಹ ಸ್ನೇಹದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತಾ ರಾಜಣ್ಣನವರಿಗೂ, ಸೆಕ್ರೆಟರಿಗಳಾದಂತಹ ಮಂಜುಳಾ ಪ್ರಸಾದ್ರವರಿಗೂ ಮತ್ತು ಜಾಯಿಂಟ್ ಸೆಕ್ರೆಟರಿ ಆದಂತಹ ಪ್ರಮೀಳಾ ಪ್ರಕಾಶ್ರವರಿಗೂ, ಖಜಾಂಚಿ ಆದಂತಹ ಉಮಾ ರುದ್ರಯ್ಯನವರಿಗೂ ಎಲ್ಲರಿಗೂ ಮತ್ತು ಎಲ್ಲ ನಮ್ಮ ಧರ್ಮದರ್ಶಿಗಳಿಗೆ, ಸ್ನೇಹ ಸದಸ್ಯರಿಗೆ ಹೊಸ ವರ್ಷದ ಶುಭಾಶಯ. ಬನ್ನಿ ನಾವು ನೀವು ಎಲ್ಲರೂ ಹೊಸ ವರ್ಷಕ್ಕೆ ಭರವಸೆಯ ಹೆಜ್ಜೆ ಹಾಕೋಣ. ಆರೋಗ್ಯಂ ಧನ ಸಂಪದ ದೀಪ ಜ್ಯೋತಿರ್ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನ ದೀಪ ಜ್ಯೋತಿರ್ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಪ್ರೌಢಶಾಲೆಯನ್ನು ಹಾಸನದಲ್ಲೇ ಮುಗಿಸಿ ಪಿಯುಸಿಯನ್ನು ಬೆಂಗಳೂರಿನಲ್ಲಿ ಮುಗಿಸಿರುತ್ತಾರೆ. ವಿವಾಹವಾದ ನಂತರ BA ಪದವಿಯನ್ನು ಪಡೆದವರು. ಇವರು
ಬೆಂಗಳೂರಿನ ಯಲಹಂಕದಲ್ಲಿ ವಾಸವಿದ್ದ ಉದ್ಯಮಿ YS ಪ್ರಕಾಶ್ ಅವರನ್ನು ವಿವಾಹವಾದರು. ನಂತರ ಇವರು 1995 ಏಪ್ರಿಲ್ 9ರಂದು ಯಲಹಂಕ ಬಡಾವಣೆಯ ಸ್ನೇಹದ ಧರ್ಮದರ್ಶಿಯಾಗಿ ನೇಮಕಗೊಂಡರು. ಸದಾ ಉತ್ಸಾಹದ ಚಿಲುಮೆಯಾಗಿರುವ ಇವರು ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಎಲ್ಲರೊಂದಿಗೂ ಸ್ನೇಹಪರರಾಗಿ ಬೆರೆತು ಹಲವಾರು ಕಾರ್ಯಕ್ರಮಗಳನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಮೊದಲು ಒಂದಿದ್ದಂತಹ ಸ್ನೇಹ ನಂತರ ಹಲವಾರು ಶಾಖೆಗಳನ್ನು ಪ್ರಾರಂಭ ಮಾಡುತ್ತೆ. ಇಂದ್ರಾನಗರ, ಜಯನಗರ, ಕೋರಮಂಗಲ, ಚಾಮರಾಜಪೇಟೆ, ಯಲಹಂಕ, ಸದಾಶಿವನಗರ, ಬಸವೇಶ್ವರ ನಗರ, ಮಲ್ಲೇಶ್ವರಂ, ವಿಜಯನಗರ, ಕುಮಾರ ಪಾರ್ಕ್ ಹೀಗೆ ಹಲವಾರು ಶಾಖೆಗಳನ್ನು ಪ್ರಾರಂಭ ಮಾಡಿದೆ. ಹೀಗೆ ಒಂದೊಂದು ಬಡಾವಣೆಗೂ ಒಂದೊಂದು ಕಾರ್ಯದರ್ಶಿಗಳನ್ನು ಮಾಡಿದ್ದಾರೆ. ಆಯಾ ಟ್ರಸ್ಟಿಗಳ ಮುಖಾಂತರ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊತಾ ಬಂದಿದ್ದಾರೆ. ಶೇಷಾದ್ರಿಪುರಂನಲ್ಲಿ ಸ್ನೇಹ ಕೇಂದ್ರ ಕಚೇರಿ ಇದೆ. ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸ್ನೇಹ ಸಂಸ್ಥೆಯು ಸುಮಾರು 4 ದಶಕಗಳಿಂದ ಬೆಂಗಳೂರು ಮಹಾನಗರದಲ್ಲಿ ಎಲ್ಲರ ಕಣ್ಮಣಿಯಾಗಿ ಸುಮಾರು 4600 ಜನ ಸದಸ್ಯರ ಸಹಕಾರದೊಂದಿಗೆ ಸ್ನೇಹ ಮಹಿಳಾ ಸಂಘದ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಸ್ನೇಹದ ಹಳೆಯ ಮೆಂಬರ್ಸ್ಗಳಿಗೆ ಅಂದರೆ 70 ವರ್ಷ ಆಗಿರೋರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಶ್ರೀಮತಿ ಸುಮಂಗಲ ಮಹಾಗಾಂವ್ಕರ್ ಕರ್ನಾಟಕದ ಬೇರೆ ಬೇರೆ ಕಡೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ನನಗೆ ಇಲ್ಲಿ ಇನ್ನೊಂದು ಖುಷಿ ಕೊಟ್ಟದ ವಿಚಾರ ಅಂತ ಅಂದರೆ ಈ ಸ್ನೇಹ ಬಿಲ್ಡಿಂಗ್ನಲ್ಲೇ ಕೆಲಸ ಮಾಡುವಂತಹ ಅಮ್ಮನಿಗೂ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಸನ್ಮಾನ ಮಾಡಿದ್ರು. ಶ್ರೀಮತಿ ಗಿರಿಜಾ ಷಡಾಕ್ಷರಪ್ಪ ಇವರು ಸ್ನೇಹ ಶುರುವಾಗಿಂದ ಇದ್ದವರು ನಿವೃತ್ತಿ ಹೊಂದಿ ಅವರೂರು ಆದಂಥ ದಾವಣಗೆರೆಗೆ ಹೋಗ್ತಿದ್ದಾರೆ ಅಂತ ಹೇಳಿ ಎಲ್ಲರ ಕಣ್ಣಂಚಿನಲ್ಲಿ ನೀರು ಬಂತು. ಸ್ನೇಹದಲ್ಲಿ ಎಂಥ ಬಾಂಧವ್ಯ ಇದೆ ನೋಡಿ. ಒಂದು ಆದಿ ಅಂತಿದ್ರೆ ಒಂದು ಅಂತ್ಯ ಇದ್ದೇ ಇರುತ್ತೆ. ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಎಲ್ಲ ಸಂಬಂಧಿಕರಿದ್ದಾರೆ ಅಂತ ಹೋಗ್ತಾ ಇದ್ದೀನಿ ವಿನಃ ಇನ್ನೇನು ಅಲ್ಲ. ಇಲ್ಲಿ ನಿಜವಾಗ್ಲೂ ನಾನು ಕಳೆದ ದಿನಗಳು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೋದಾದಂಥ ಅಕ್ಷರಗಳು. ತಮ್ಮ ತೊಗಳ ಮಾತು ಒಂದು ಚೂರಿಲ್ಲ, ಹಾಲು ಬಿಡಿದು ದೊಡ್ಡವರಾಗಿ ಕೆಲ ಮಾಡುವೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿದ್ಯಾವಿನಾಯಕನಲ್ಲಿ ಸ್ಮರಿಸುತ್ತಾ ಆಡಿದವರ ಮನವಾಗಲ್ಲೇ, ನೀಡಿದವರ ನಿಜವಾಗಲ್ಲೇ, ಸಿದ್ದಯ್ಯ ಸ್ವಾಮಿ ಬನ್ನಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ ಒಡೆಯ ಲಿಂಗಯ್ಯ
ಚಿನ್ನಾಗಮ್ಮ ಗೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಕುಪ್ಪೆಗೌಡ ದುರ್ಗಕ್ಕೇರವ್ರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬಂದು ಕಂದಾಯದ ಒಡೆಯ ನಿಂಗಯ್ಯ ದಯ ಮಾಡೋ ಲೋಕದ ಕಣ್ಣಿಗೆ ರಾಹಿಣಿಯು ಕೂಡ ಎಲ್ಲರಂತೆ ಒಂದು ನನಗಾಗಿ ಕೃಷ್ಣನ ತೋರು ನೀಡಿದ ಕಣ್ಣು ನೀಡಿದ ಇಲ್ಲಿ ನೃತ್ಯ ಮಾಡ್ತಾ ಇರೋರು ಸ್ನೇಹ ಮಹಿಳಾ ಸಂಘ ಚಾಮರಾಜಪೇಟೆ. ಸ್ನೇಹ ಮಹಿಳಾ ಸಂಘದ ಮಹಿಳೆಯರು ಫ್ಯಾಷನ್ ಶೋ ಮಾಡಿದ್ರು. ನನಗೆ ಇವರು ನೋಡ್ತಾ ಇದ್ದರೆ ರಿಯಲ್ ಯಾವುದೋ ಫ್ಯಾಷನ್ ಶೋಗೆ ಹೋಗಿದ್ದೀನೇನೋ ಅಂತ ಫೀಲ್ ಆಯಿತು. ಅಷ್ಟು ಚೆನ್ನಾಗೆ ಕ್ಯಾಟ್ ವಾಕ್ ಮಾಡ್ತಾಯಿದ್ರು. ಇದಕ್ಕೆಲ್ಲ ಕಾರಣ ಆಗಿರುವಂಥವರು ಮಾಡೆಲ್ ರಾಜೇಶ್ವರಿ, ಶ್ರೀಮತಿ ರಾಜೇಶ್ವರಿ ಅವರು ಸ್ನೇಹ ಮಹಿಳಾ ಸಂಘದ ಮೆಂಬರ್ ಮಗಳೇ. ಇವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಕಾರಣ ಆದಂಥವರು ಬಸವೇಶ್ವರನಗರ ಟ್ರಸ್ಟಿ ಶ್ರೀಮತಿ ಪುಷ್ಪಾ ನಂದೀಶ್ ಹಾಗೂ ಶ್ರೀಮತಿ ರೇಖಾ ಪ್ರಕಾಶ್ರವರು. ನಾನಿಲ್ಲಿ ಕೆಲವು ಮಹಿಳೆಯರುಗಳನ್ನು ಮಾತಾಡಿಸಿದಾಗ ಕರ್ನಾಟಕದಿಂದ ನಮ್ಮ ತವರು ಮನೆಗಳು ತುಂಬ ದೂರ ಇದೆ, ಸ್ನೇಹಕ್ಕೆ ಬಂದಾಗ ನಮ್ಮ ತವರು ಮನೆಗೆ ಬಂದಷ್ಟು ಖುಷಿಯಾಗುತ್ತೆ ಅಂತ ಹೇಳಿದರು. ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಮಹಿಳೆಯರು ಸ್ನೇಹದ ಮೆಂಬರ್ಗಳಾಗಿದ್ದಾರೆ. ಒಬ್ಬರಿಗೊಬ್ಬರು ಗೌರವ ಕೊಡೋದು, ಪ್ರೀತಿ ವಿಶ್ವಾಸದಿಂದಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಇಂತಹ ಸಂಘ ಸಂಸ್ಥೆಗಳು ನಮ್ಮ ಮಹಿಳೆಯರಿಗೆ ಬೇಕು. ಬರೀ ನಗರ ಪ್ರದೇಶಗಳಲ್ಲೇ ಅಲ್ಲ, ನಮ್ಮ ಹಳ್ಳಿಗಳಲ್ಲಿ ಕೂಡ ಎಷ್ಟೋ ಜನ ಮಹಿಳೆಯರಿಗೆ ಆಸೆ ಇರುತ್ತೆ ನಾವು ಹೊರಗೆ ಬರಬೇಕು, ಖುಷಿಯಾಗಿರಬೇಕು ಅಂತ. ಆದರೆ ಅವ್ರಿಗೆ ಆಗಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಅದು ಇದು ಅಂತ. ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದರೂ ಈ ಥರ ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡಿ ಖುಷಿಯಾಗಿರಿ ಅಂತ ನನ್ನ ಆಶಯ. ಈಗಿನ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿಕೊಂಡು, ಟಿ ವಿ ಸೀರಿಯಲ್ಸ್ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ರಿಲ್ಯಾಕ್ಸೇ ಆಗಿರಲ್ಲ. ಅಂಥವರೆಲ್ಲ ಹೊರಗಡೆ ಬಂದು ಇಂತಹ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಖುಷಿಯಾಗಿರಿ. ಈಗಿನ ಕಾಲದಲ್ಲಿ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರಷ್ಟು ದಿನ ಎಲ್ಲರೂ ಸಂತೋಷವಾಗಿರಿ. ಮೊದಲು ಒಂದು ಇದ್ದಂಥ ಈ ನಮ್ಮ ಸ್ನೇಹ ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ತನ್ನ ಶಾಖೆಯನ್ನು ಪ್ರಾರಂಭ ಮಾಡುತ್ತೆ. ಇಂದಿರಾನಗರ, ಜಯನಗರ, ಕೋರಮಂಗಲ, ಚಾಮರಾಜಪೇಟೆ, ಯಲಹಂಕ, ಸದಾಶಿವನಗರ, ಬಸವೇಶ್ವರನಗರ, ಮಲ್ಲೇಶ್ವರಂ, ವಿಜಯನಗರ, ಕುಮಾರ ಪಾರ್ಕ್ ಹೀಗೆ ಹಲವಾರು ಕಡೆ ತನ್ನ ಶಾಖೆಯನ್ನು ಪ್ರಾರಂಭಿಸಿದೆ. ಎಲ್ಲ ಬಡಾವಣೆಯಿಂದ ಸುಮಾರು 4500 ಮಹಿಳಾ ಮೆಂಬರ್ಗಳಿದ್ದಾರೆ. ಎಲ್ಲ 4500 ಮಹಿಳೆಯರನ್ನು ಇನ್ನೊಂದು ವೇದಿಕೆಯಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಷನ್ ಶೋ ನಡಿಬೇಕಾದ್ರೆ ಒಂದು ಬ್ಯೂಟಿಫುಲ್ ಸಾಂಗ್ ಪ್ಲೇ ಆಗ್ತಾಯಿತ್ತು, ಶೈನ್ ಬ್ರೈಟ್ ಲೈಕ್ ಎ ಡೈಮಂಡ್ ಸಾಂಗ್ ಪ್ಲೇ ಮಾಡೋಕ್ಕಾಗಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಸೊ ವಾಯ್ಸ್ ಚೇಂಜ್ ಆಗಿದೆ. ನಮಗೆ ಜನ್ಮ ನೀಡಿ ಕೈ ಹಿಡಿದು ನಡೆಸುವವಳು ತಾಯಿ. ಶಾಲೆಯಲ್ಲಿ ಪಾಠ ಹೇಳಿಕೊಡುವವಳು ಶಿಕ್ಷಕಿ. ನಿಮ್ಮನ್ನು ಪ್ರೀತಿ ಮಾಡುತ್ತಾ
ನಿಮ್ಮ ಬೇಕು ಬೇಡ ನೋಡಿಕೊಳ್ಳುವವಳು ಧರ್ಮಪತ್ನಿ. ನಿಮಗೆ ಕಷ್ಟ ಅಂದಾಗ ಕಣ್ಣೀರು ಹಾಕುವವಳು ಮಗಳು. ಹೆಣ್ಣನ್ನು ಗೌರವಿಸಿ. ನಮ್ಮ ಸ್ನೇಹ ಮಹಿಳಾ ಸಂಘದಿಂದ ಏನೇ ಮಾಡಿದ್ರೂ, ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ನೀಟ್ ಸ್ನೇಹದಲ್ಲಿ ಯಾವುದೇ ವಯಸ್ಸಿನ ಅಂತರ ಇಲ್ಲ, ಮತ್ತು ಶ್ರೀಮಂತ ಬಡವ ಅನ್ನುವ ಅಂತರವಿಲ್ಲ. ಎಲ್ಲರೂ ಒಂದೇ. ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಾಗಿರ್ತಾರೆ. ಫ್ಯಾಷನ್ ಶೋ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂತು. ಎಲ್ಲರೂ ತುಂಬ ಖುಷಿಪಟ್ಟರು, ನಾನು ಕೂಡ. ಇಲ್ಲೊಂದು ಸ್ಕಿಟ್ ನಡೀತಾ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಸ್ಕಿಟ್ಟಲ್ಲಿ ತಾತನ ಹುಡುಗನ ಪಾತ್ರ ಮಾಡಿದ್ರು. ಅವರಿಗೆ 70 ವರ್ಷ ಆಗಿದೆ. ಇಲ್ಲಿ ಹುಡುಗನ ಪಾತ್ರ ಮಾಡ್ತಿರೋರೆಲ್ಲರೂ ಕೂಡ ಮಹಿಳೆಯರೇ. ಮಾಡೋದು ಕರ್ಕೊಂಡ್ಬಂದ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಸಾಗಕಣ ರೈತ ಬೇರೆ
ಅಂತೆ. ನನ್ಗೆ ಯಾಕೋ ಇಷ್ಟ ಇಲ್ಲ, ಆದ್ರೂ ತೋರಿಸ್ಬಿಟ್ಟು ಕಳಿಸ್ಬಿಡೋಣ ಬಿಡು. ನಿನ್ನ ಮಗಳು ಕರ್ಕೊಂಬ, ಕಾಫಿ ತಗೊಂಬರ್ಲಿ. ಏ ಅಜ್ಜಿ, ಈ ಸರಿ ಹೇಳಿದಂಗೆ ಮಾಡ್ತೀನಿ, ಒಂದ್ಸರಿ ಬೈದ್ಬಿಡ್ತೀನಿ ಅವ್ನು ನಿಂಗೆ. ಅಜ್ಜಿದೊಂದು ಕಾಟ ನನಗೆ. ಬನ್ನಿ ಸುಪ್ರಾಯರೇ, ಕೂತ್ಕ ಬನ್ನಿ. ಹುಡುಗಿಯ ನೋಡಕ್ಕೆ ಹುಡುಗ ಬಂದಾನೆ, ಹುಡುಗಿಯ ನೋಡಕ್ಕೆ ಹುಡುಗ ಬಂದಾನೆ. ರೇಷ್ಮೆ ಕುಪ್ಪದ ತೊಟ್ಟು ಬಂಗಾರ ದೊಡವೆಯ ಹುಟ್ಟು, ರೇಷ್ಮೆ ಕುಪ್ಪದ ತೊಟ್ಟು ಬಂಗಾರ ದೊಡವೆಯ ಹುಟ್ಟು. ಕರುನಾಟಕೆಯಿಂದ ನಲಿಯುತ್ತಲೇ ಬರ್ತಾಳೆ ಹುಡುಗಿ ಹುಡುಗಿ ಹುಡುಗಿಯ ಹುಡುಗ ಬಂದಾನೆ. ಅಯ್ಯೋ ಸೊಸೆ ಮುದ್ದೆ ಸಕ್ಕರೆ ಕಮ್ಮಿ ಹಾಕಿದ್ಯಾ ನಾವು. ನೀನ್ ನಾನು ಮೂತು ಸೊಸೆ ಕಣವ. ಕಿರಣ್, ಏನ್ ಕೇಳ್ಬೇಕು ಕೇಳಪ್ಪ. ನನ್ನ ಮಗಳು ತುಂಬಾ ಓದಿದ್ದಾಳೆ. ಬೆಳಗಾಗಿದ್ರೆ ಕನ್ನಡಪ್ರಭ, ಪ್ರಜಾವಾಣಿ, ಸಾಯಂಕಾಲ ಆದ್ರೆ ಈ ಸಂಜೆವಾಣಿ, ರಾತ್ರಿ 9 ಗಂಟೆಗೆ ಕ್ರೈಮ್ ಸ್ಟೋರಿ. ಇಷ್ಟೆಲ್ಲ ಓದಿದ್ದಾಳೆ ನನ್ನ ಮಗಳು. ಏನ್ ಮಾಡಿ ನಾಳೆ ಬೆಳಿಗ್ಗೆ ಕ್ರೈಮ್ ಸ್ಟೋರಿ ನನ್ನ ಸ್ಟೋರಿನೇ ಬಂದ್ಬಿಡೋದಲ್ಲಪ್ಪ. ಬಡ್ದೀವ ಬದಿಕಂಡೆ ಶಿವ ಶಿವ. ಏ ಬ್ರೋಕರು ರಾಜು, ಭಯ ಬೀಳ್ಬೇಡ ಕಣಪ್ಪ. ನನ್ನ ಮಗಳು 3ನೇ ಕ್ಲಾಸ್ ಓದ್ಬೇಕಾಗಿದ್ರೆ 3 ಗಂಟೆ ಲೇಟ್ ಆಗೋದ್ಲು. ಅದಕ್ಕೆ ಅಲ್ಲಿ ಡ್ರಾಮಾ ನಡೀತಾ ಇತ್ತು. ನಾನು ಇಲ್ಲಿ ಸಿಟ್ಟಿ ಏನಿದೆ ನೋಡೋಣ ಅಂತ ಸುಮಾರು ಐಟಮ್ಸ್ ಇತ್ತು. ಎಲ್ಲ ತುಂಬ ಚೆನ್ನಾಗಿತ್ತು. ಅಂತ ಹೇಳಿದೆ, ನೀ ಮಾಡಿದ್ದೇನೋ ಏನ್ ಕೊಡ್ತೀನಿ ಅಂದ್ರೆ ಹೊಡೆ ತಗೊಳ್ಳ ಕೊಟ್ಟಿದ್ದೆಷ್ಟು, ಒಂದೆರಡು ಸೊನ್ನೆ ತೆಗೆದ್ಬಿಟ್ಟು ಮದುವೆ ಆಗಮ್ಮ. ಸುಬ್ರಾಯರೇ, ನನಗಂತೂ ತುಂಬಾ ಸಂತೋಷ ಆಗಾಯ್ತು. ನೀವೆಲ್ಲೊಪ್ತಿರೋ, ಈ ಮಗ ಎಲ್ಲೊಪ್ಪಲ್ವ ಅಂದ್ಕೊಂಡೆ. ಎಲ್ರು ಈ ತೀರ್ಮಾನ ತಗೊಂಡ್ರೆ ಎಲ್ರಿಗೂ ಒಳ್ಳೇದೇ ಅಲ್ವಾ. ದೇಶಕ್ಕೆ ಅನ್ನ ಕೊಡೋ ರೈತನ್ನ ದೇವರು ಅಂತ ಪೂಜಿಸ್ಬೇಕು ನಾವ್ ಯಾವಾಗ್ಲೂ. ಏನಂತೀರಾ? ರೈತನನ್ನು ಮರೆಯಬೇಡಿರಿ, ಅನ್ನ ಕೊಡುವ ರೈತನನ್ನು ಮರೆಯಬೇಡಿರಿ, ಕೊಡುವ ರೈತನನ್ನು ಮರೆಯಬೇಡಿರಿ, ಅನ್ನ ಕೊಡುವ ರೈತನನ್ನು ಮರೆಯಬೇಡಿರಿ. ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಕೈ ಮಣ್ಣು ಮಾಡಿಕೊಂಡು, ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಕೈ ಮಣ್ಣು ಮಾಡಿಕೊಂಡು ದೇಶಕ್ಕೆ ಅನ್ನ ನೀಡುವ ದೇಶದ ಅನ್ನದಾತ, ದೇಶದ ಅನ್ನದಾತ. ರೈತ ದೇಶದ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳುತ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ರಕ್ಷಾ ಅಂಕಪ್ಪ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.